ಕಳೆದ ಒಂದು ತಿಂಗಳಿಂದ ಈಚೆ ತೋತಾಪುರಿ ಮ್ಯಾಂಗೋ ನಾವು ಹೆಚ್ಚು ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಪ್ರೈಸ್ ಬಹಳಷ್ಟು ಕಡಿಮೆ ಆಗಿ ರೈತರು ಬಹಳಷ್ಟು ಎಜಿಟೇಷನ್ ಮಾಡಿದ್ದಾರೆ, ತುಂಬಾ ತೊಂದರೆಗೀಡಾಗಿದ್ದಾರೆ. ಕಳೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 20ನೇ ತಾರೀಕು ನಮ್ಮ ಸುರೇಶ್ ಬೈತಿಯವರು, ಮುನಿಯಪ್ಪನವರು, ಸುಧಾಕರ್, ಕೃಷ್ಣ ಬರೇಳು ಆ ಭಾಗದ ಮಂತ್ರಿಗಳು ಎಲ್ಲರೂ ಬಹಳಷ್ಟು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಇಂಟರ್ವ್ಯೂನ್ಸ್ ಆಗಬೇಕು ಅಂತ ಹೇಳಿ ತಂದ್ರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಇದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ತೀರಾ ನೋಡಿ ಅಂತ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಕ್ಯಾಬಿನೆಟ್ ಟೈಮ್ನಲ್ಲೇ ನಾನು ನಮ್ಮ ಮುಖ್ಯ ಕಾರ್ಯದರ್ಶಿಯವರು, ನಾನು ನಮ್ಮ ಕೇಂದ್ರದ ಕೃಷಿ ಸಚಿವರ ಜೊತೆ ಮಾತನಾಡಿದ್ರು 20ನೇ ತಾರೀಕು. ಅವರು ನಾವು ಬಹುಶಃ ಅವರ ಅಪ್ರೂವಲ್ ಲೆಟ್ರಲ್ಲಿ ನೋಟ್ ಮಾಡಿದ್ದಾರೆ. 11ನೇ ತಾರೀಕು 6ನೇ ತಿಂಗಳು ನಾವು ಇಲ್ಲಿಂದ ಲೆಟರ್ ಹೋಗಿ ಇದಕ್ಕೆ ನಿಮ್ಮ ಇಂಟರ್ವೆನ್ಷನ್ ಬೇಕಂತ 11ನೇ ತಾರೀಕು ಕರ್ನಾಟಕ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬಂದಿದೆ. ಅವ್ರು ನಾನು ರಿಕ್ವೆಸ್ಟ್ ಮಾಡಿದಾಗ ಫೋನ್ನಲ್ಲಿ ನಾನು ಇವತ್ತೇ ಫೈಲ್ ತರಿಸಿ ಒಂದು ತೀರ್ಮಾನ ಮಾಡ್ತೀನಿ ಅಂತೇಳಿ ಅವರು ಫೋನ್ ಮೂಲಕ ನಮ್ಗೆ ಹೇಳಿದ್ರು. ನಂತರ ನಾವು 21ಕ್ಕೆ ಶನಿವಾರ ಅವರು ಚೆನ್ನೈನಲ್ಲಿದ್ರು. ನಾನು ಮತ್ತೆ ಮಧ್ಯಾಹ್ನ ಫೋನ್ ಮಾಡಿದೆ ಅವರಿಗೆ. ಅವಾಗ ತುರ್ತಾಗಿ 5 ಗಂಟೆಗೆ VC ಮೂಲಕ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಈವ್ನಿಂಗ್ 5 ಗಂಟೆಗೆ ನಾನು ನಮ್ಮ ಚೀಫ್ ಸೆಕ್ರೆಟರಿ ಇಬ್ರು ಅಟೆಂಡ್ ಮಾಡೋದ್ರಿಂದ ನಮ್ಮ ಹಾರ್ಟಿಕಲ್ಚರ್ ಸೆಕ್ರೆಟರಿನೂ ಇದ್ರು. ಅವರು ಅವರ ಸೆಕ್ರೆಟರಿನೂ ಸಹ VC ಮೂಲಕ ಅಟೆಂಡ್ ಮಾಡಿ ಓವರ್ ಆಗ ಅವ್ರು ಕ್ಲಿಯರ್ ಮಾಡಿದ್ರು. ₹4 ಪರ್ ಕಿಲೋ. ತೀರ್ಮಾನ ಮಾಡೋಣ 2.5 ಲಕ್ಷ ಮೆಟ್ರಿಕ್ ಟನ್ 2.5 ಲಕ್ಷ ಮೆಟ್ರಿಕ್ ಟನ್ ಅನ್ನ ಖರೀದಿ ಮಾಡಲಿಕ್ಕೆ ಒಂದು ತಿಂಗಳ ಅವಧಿಗೆ ಕೊಡೋಣ. ಅದಕ್ಕೂ ಏನಾದ್ರು ಮಿಗಿಲಾಗಿ ತೊಂದರೆ ಆದ್ರೆ ಮುಂದೆ ನೋಡೋಣ ಅಂತ ಹೇಳಿ ಓವರ್ ಆಗಿ ನನಗೆ ಮೀಟಿಂಗ್ ನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ನಿಮ್ಗೆ ಕಳಿಸಿದೆ ಅಂತ ಕಾಣುತ್ತೆ. ಅವತ್ತು ವಿಡಿಯೋ ಮೀಟಿಂಗ್ ಕಾಪಿನೂ ನಾನು ವಾಟ್ಸಪ್ ಮಾಡಿದ್ದೆ. ಅದಾದ್ಮೇಲೆ ಅವರು ಸ್ವಲ್ಪ ಕೇಂದ್ರದಲ್ಲಿ ಯಾವುದೋ ಒಂದು 2-3 ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿ ನಿನ್ನೆ ಅವರು ಅಪ್ರೂವಲ್ ಲೆಟರ್ನ ಕ್ಲಿಯರ್ ಮಾಡಿ ಇವತ್ತು ನಮ್ಮ ಕೈ ತಲುಪಿದೆ. ನಾಳೆಯಿಂದನೇ ಪ್ರಾರಂಭ ಮಾಡ್ತಾರೆ. ಇಲ್ಲೇ ಕೋಆಪರೇಟಿವ್ ಸೆಕ್ರೆಟರಿನೂ ಇದ್ದಾರೆ, ಹಾರ್ಟಿಕಲ್ಚರ್ ಸೆಕ್ರೆಟರಿನೂ ಇದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲರೂ ಇದ್ದಾರೆ. ನಾಳೆಯಿಂದನೇ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿದ್ದಾರೆ. ನಾಳೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ನಾಳೆ ಇದಾದ್ರೂ ನಾಡಿದ್ರಿಂದ ಅಂತೂ ತೊಂದರೆ ಇಲ್ಲ. ಈ ಭಾಗ ಖರೀದಿ ಏಜೆನ್ಸಿ ಮ್ಯಾಂಗೋ ಬೋರ್ಡ್ ಅವರ DP ಅಕೌಂಟ್ ಅವರ ಅಕೌಂಟ್ಗೆ ಹೋಗೋದಷ್ಟೇ ಅಲ್ಲ. ₹4 ಕಿಲೋ 50-50 ಅನುಪಾತ. ಅಲ್ಲಿಗೆ ಅಂದಾಜು 2.5 ಲಕ್ಷ ಮೆಟ್ರಿಕ್ ಟನ್ ಏನಿದೆ ಅದಕ್ಕೆ 100 ಕೋಟಿ ಆಗುತ್ತೆ. 101 crores ಆಗುತ್ತೆ. 50-50 ನಾವು ಅರ್ಧ, ಕೇಂದ್ರ ಸರ್ಕಾರ. ಇಲ್ಲ, ನಾವೀಗ ಡೈರೆಕ್ಟ್ ಆಗಿ ಅವ್ರಿಗೆ ₹4 ಅಂದ್ರೆ ₹400 ಆಗುತ್ತೆ. ಅವ್ರ ಎಷ್ಟಕ್ಕೆ ವ್ಯಾಪಾರ ಆಗುತ್ತೋ ಆಗುತ್ತೆ. ಅದು ಬೇಸಿಕ್ ಪ್ರೈಸು $1,200 ಅಂತ, ₹1,200 ಅಂತ. ಈಗ ನಾವು ₹400 ಕೊಡ್ತೀವಿ. ಅಡಿಷನಲ್ ಆಗಿ ಅವ್ರೀಗ ವ್ಯಾಪಾರ ನಾಳೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಒಂದು ನಮ್ಮ ಬೇಸಿಕ್ ಪ್ರೈಸ್ 1,600 ಏನೋ ಡಿಸೈಡ್ ಮಾಡಿದ್ರು, 1,616. ಅದಕ್ಕಿಂತ ಜಾಸ್ತಿ ಹೋದ್ರೆ ಅವಾಗ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಪ್ರೈಸ್ ಹೋದ್ರೆ ಸ್ಟಾಪ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಇರೋವರೆಗೂ ನಾವು
ಅದನ್ನ ಮಾಡ್ತೀವಿ. ಎಷ್ಟು ಸೆಂಟರ್ಸ್ ನಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ? ಸೊ ಯಾವುದು? ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಮೇಜರ್. ಕೋಲಾರ ಇದೆ, ಕೋಲಾರ, ಚಿಕ್ಕಬಳ್ಳಾಪುರ ಮೇಜರ್ ಇದೆ, ಗ್ರಾಮಾಂತರ ಮತ್ತು ರಾಮನಗರ 4 ಜಿಲ್ಲೆನಲ್ಲಿ ಮಾಡ್ತೀವಿ. ಒಬ್ಬ ರೈತರಿಗೆ 100 ಕ್ವಿಂಟಾಲ್ ಅಂತ ಮ್ಯಾಕ್ಸಿಮಮ್. 2 ಹೆಕ್ಟರ್ಸ್ ಆಯ್ತಪ್ಪ. ಈಗ ನಾವು ಒಂದ್ ನಿಮಿಷ ಅದನ್ನೇ ಹೇಳಿದ್ವಲ್ಲ, ಒಬ್ಬ ರೈತರಿಗೆ 2 ಹೆಕ್ಟರ್ಸ್ ಮೇಲೆ ಮಾತ್ರ ತಗೋತೀವಿ. 100 ಕ್ವಿಂಟಾಲ್ ಮಾತ್ರ ಲಿಮಿಟ್ ಮಾಡಿದೀವಿ. ನಾವು ಇಲ್ಲಿವರೆಗೆ ಈ ಜೋಳ ಇರ್ಬೋದು, ಭತ್ತ ಇರ್ಬೋದು, ಇದನ್ನೆಲ್ಲ ನೋಡಿದೀವಲ್ಲ. ಸೊ ಡಿಮ್ಯಾಂಡ್ ಇರೋದು ಒಂದಾದ್ರೆ ರಿಜಿಸ್ಟ್ರೇಷನ್ ಖರೀದಿ ಟೈಮ್ನಲ್ಲಿ ಆಗ್ತಕ್ಕಂಥದ್ದು ಇನ್ನೊಂದಿದೆ. ಅದರಿಂದ ಬಹುಶಃ ಈಗ ಕೇಂದ್ರ ಸರ್ಕಾರದಲ್ಲಿ ನಾವು ಬರ್ತಿರ್ತಕ್ಕಂಥ ಮುಖ್ಯಮಂತ್ರಿಯವರು ನಾವು ಎಲ್ಲ ಏನ್ ಪ್ರಯತ್ನ ಮಾಡ್ದೋ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ದೋ, ಅದಕ್ಕೆ ಸೊ ಅಪ್ರೂವಲ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ 2.5 ಲಕ್ಷ ಮೆಟ್ರಿಕ್ ಟನ್ ಆದ್ಮೇಲೆ ಸಮಸ್ಯೆ ಆದ್ರೆ ನೋಡೋಣ, ಅವಾಗ ಮತ್ತೆ ಪತ್ರ ಬರೆದು ಮತ್ತೆ ಅವ್ರು ರಿಕ್ವೆಸ್ಟ್ ಮಾಡಿ. ಹೇಗೆ ಪ್ರೊಸೀಜರ್ ಹೆಂಗಿರ್ತದೆ? ಖರೀದಿ ಬೇರೆ ಆದ್ರೆ ನೋಂದಣಿ ಇರ್ತದೆ, ಇದು ಹೆಂಗ್ ಕೂತ್ಕೊಂಡ್ರೆ ಆಯ್ತು. ಏನ್ ಮಾಡೋದು? ಪ್ರಾಬ್ಲಮ್ ಇದು ಬಹುಶಃ ಫಸ್ಟ್ ಟೈಮ್ ಅಥವಾ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ. ಈಗ ಏನಾಗುತ್ತೆ, ಈ ಸಮಸ್ಯೆ ರೆಗ್ಯುಲರ್ ಆಗಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅಂತ ಹೇಳಿದಾಗೆ ನಮಗೆ ಸಡನ್ ಆಗಿ ಬಂದಾಗ ನಾವು ಪ್ರಯತ್ನ ಮಾಡಿದ್ದು. ಬೈ ಚಾನ್ಸ್ ಆಂಧ್ರ ಪ್ರದೇಶ ಬಂದ್ ಮಾಡಿರೋದ್ರಿಂದ ಈ ಪ್ರಾಬ್ಲಮ್ ರೈಸ್ ಆಗಿರೋದು. ನಾವು ಆ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಅನಿವಾರ್ಯ ಕೊಡಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದು. ಸೊ ನಮಗೆ ಅಗ್ರಿಕಲ್ಚರ್ ಮಿನಿಸ್ಟ್ರು ರೆಸ್ಪಾಂಡ್ ಮಾಡಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಸೊ ಅದರಿಂದ ಈ ಸಮಸ್ಯೆ ಬಂದಿದೆ. ಇದು ಏನು ರೆಗ್ಯುಲರ್ ಆಗಿ ಇದ್ದಿದ್ರೆ ಗೊತ್ತಾಗ್ತಿತ್ತು. ಸೊ ಅದರಿಂದ ಒಂದ್ಸಲಿ ರೈತರಿಗೆ ಲೇಟ್ ಆಗೋದು ಅಂದ್ರೆ ಸಹಜ ಅಲ್ಲ. ಹೌದು ಅಲ್ಲ, ಕುಮಾರಸ್ವಾಮಿ ಪತ್ರ ಮೊನ್ನೆ ಬರ್ದವ್ರೆ. ನಾವು ಪತ್ರ ಬರೆದು ಫೋನಲ್ಲಿ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಆದ್ಮೇಲೆ ಪತ್ರ ಬರೆದವ್ರೆ. ಅವ್ರಿಗೆ ಧನ್ಯವಾದ ನಿಮ್ ಮೂಲಕ ಹೇಳೋದು. ಕೇಳ್ರಿ ಇಲ್ಲಿ, ನೀವು ಗೊತ್ತು ನೀವೇನ್ ಮಾತಾಡ್ತೀರಾ ಅಂತ ಅರ್ಥ ತಗೊಂಡಿದ್ದೀನಿ. ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಒಪ್ಪಿಗೆ ಕೊಟ್ಟಿರೋದು ಅವರು 21ನೇ ತಾರೀಕು, ಅವ್ರು ಪತ್ರ ಬರೆದಿರೋದು 23. ನಾವು ಎಲ್ಲ ಏನ್ ಪ್ರಯತ್ನ ಮಾಡ್ದೋ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ದೋ, ಅದಕ್ಕೆ ಸೊ ಅಪ್ರೂವಲ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ 2.5 ಲಕ್ಷ ಮೆಟ್ರಿಕ್ ಟನ್ ಆದ್ಮೇಲೆ ಸಮಸ್ಯೆ ಆದ್ರೆ ನೋಡೋಣ, ಅವಾಗ ಮತ್ತೆ ಪತ್ರ ಬರೆದು ಮತ್ತೆ ಅವರು ರಿಕ್ವೆಸ್ಟ್ ಮಾಡಿ. ಹೇಗೆ ಪ್ರೊಸೀಜರ್ ಹೆಂಗಿರ್ತದೆ? ಖರೀದಿ ಬೇರೆ ಆದ್ರೆ ನೋಂದಣಿ ಇರ್ತದೆ, ಇದು ಹೆಂಗ್ ಕೂತ್ಕೊಂಡ್ರೆ ಆಯ್ತು. ಏನ್ ಮಾಡೋದು? ಪ್ರಾಬ್ಲಮ್ ಇದು ಬಹುಶಃ ಫಸ್ಟ್ ಟೈಮ್ ಅಥವಾ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ. ಈಗ ಏನಾಗುತ್ತೆ, ಈ ಸಮಸ್ಯೆ ರೆಗ್ಯುಲರ್ ಆಗಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅಂತ ಹೇಳಿದಾಗೆ ನಮಗೆ ಸಡನ್ ಆಗಿ ಬಂದಾಗ ನಾವು ಪ್ರಯತ್ನ ಮಾಡಿದ್ದು. ಬೈ ಚಾನ್ಸ್ ಆಂಧ್ರ ಪ್ರದೇಶ ಬಂದ್ ಮಾಡಿರೋದ್ರಿಂದ ಈ ಪ್ರಾಬ್ಲಮ್ ರೈಸ್ ಆಗಿರೋದು. ನಾವು ಆ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಅನಿವಾರ್ಯ ಕೊಡಬೇಕಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದು. ಸೊ ನಮಗೆ ಅಗ್ರಿಕಲ್ಚರ್ ಮಿನಿಸ್ಟ್ರು ರೆಸ್ಪಾಂಡ್ ಮಾಡಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಸೊ ಅದರಿಂದ ಈ ಸಮಸ್ಯೆ ಬಂದಿದೆ. ಇದು ಏನು ರೆಗ್ಯುಲರ್ ಆಗಿ ಇದ್ದಿದ್ರೆ ಗೊತ್ತಾಗ್ತಿತ್ತು. ಸೊ ಅದರಿಂದ ಒಂದ್ಸಲಿ ರೈತರಿಗೆ ಲೇಟ್ ಆಗೋದು ಅಂದ್ರೆ ಸಹಜ ಅಲ್ಲ. ಹೌದು ಅಲ್ಲ, ಕುಮಾರಸ್ವಾಮಿ ಪತ್ರ ಮೊನ್ನೆ ಬರ್ದವ್ರೆ. ನಾವು ಪತ್ರ ಬರೆದು ಫೋನಲ್ಲಿ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಆದ್ಮೇಲೆ ಪತ್ರ ಬರ್ದವ್ರೆ. ಅವ್ರಿಗೆ ಧನ್ಯವಾದ ನಿಮ್ಮ ಮೂಲಕ ಹೇಳೋದು. ಕೇಳ್ರಿ ಇಲ್ಲಿ, ನೀವು ಗೊತ್ತು ನೀವೇನ್ ಮಾತಾಡ್ತೀರಾ ಅಂತ ಅರ್ಥ ತಗೊಂಡಿದ್ದೀನಿ. ಈ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಒಪ್ಪಿಗೆ ಕೊಟ್ಟಿರೋದು ಅವರು 21ನೇ ತಾರೀಕು, ಅವ್ರು ಪತ್ರ ಬರೆದಿರೋದು 23. ಅದಕ್ಕೆ ನಾನು ಏನ್ ಮಾಡ್ಲಿ? ಅದು ಯಾವ ಭಾಷೆ ಉಪಯೋಗಿಸ್ತೀವೋ ನೀವು ಉಪಯೋಗಿಸಿ, ನಾನು ಯಾಕೆ ಹೇಳಿ?